ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಕ್ರೈಮ್ಗಳು ನಡೆದಿವೆ. ಒಂದು ಕಡೆ ಮನೆಯಲ್ಲೇ ಕೆಲಸಕ್ಕೆ ಹೋದಂಥವರು ಚಿನ್ನಾಭರಣವನ್ನು ಕದ್ದಿದ್ದು ಅವರನ್ನು ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದರೆ, ಮತ್ತೊಂದು ಕಡೆ ಈ ಡ್ರಗ್ ಮಾಫಿಯಾದವರನ್ನು ಸಹ ಸೆರೆ ಹಿಡಿದಿದ್ದಾರೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ವಿದೇಶಿ ಪ್ರಜೆ ಜೊತೆ ಸೇರಿ ಡ್ರಗ್ ಮಾರುತ್ತಿದ್ದ ಮಹಿಳೆ, 48 ಕೆಜಿ ಗಾಂಜಾ, 306 ಗ್ರಾಂ ಹೈಡ್ರೋ ಗಾಂಜಾ ವಶ. ಹೌದು, ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ 44 ವರ್ಷದ ಸುಭಾಷಿಣಿ ಎಂಬ ಮಹಿಳೆ ನೈಜೀರಿಯಾ ಪ್ರಜೆಯ ಡ್ರಗ್ ಡೀಲಿಂಗ್ ನಲ್ಲಿ ತೊಡಗಿದ್ಲು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ಮಾಡಿದ್ರು. ಮಹಿಳೆಯನ್ನ ವಶಕ್ಕೆ ಪಡೆದು ಆಕೆಯ ಮನೆಯಲ್ಲಿದ್ದ 2 ಕೋಟಿ ಮೌಲ್ಯದ 3000 MDMA ಪಿಲ್ಸ್ ಮತ್ತು 230 ಗ್ರಾಂ ಕ್ರಿಸ್ಟಲ್ ಅನ್ನ ಜಪ್ತಿ ಮಾಡಿದ್ದಾರೆ. ಇದೀಗ ವಿದೇಶಿ ಪ್ರಜೆಗಾಗಿ ಬಲೆ ಬೀಸಿದ್ದಾರೆ. ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 48 ಕೆಜಿ ಗಾಂಜಾವನ್ನ ಪತ್ತೆ ಮಾಡಿ 16 ಜನರನ್ನು ಬಂಧಿಸಿದ್ದಾರೆ. Arrest the peddlers and seize drugs has done a good job in different units. Total 16 people have been arrested and a total value at 2 crore 62 lakhs approximately drugs have been seized. ಕೆಲಸ ಮಾಡೋ ಕಚೇರಿಗೆ ಕನ್ನ, ಸ್ನೇಹಿತ ಸೇರಿ ಇಬ್ಬರ ಬಂಧನ. ಈ ಫೋಟೋದಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ಧನಂಜಯ ಅಂತ. ದಾವಣಗೆರೆ ಮೂಲದ ಈತ ನಗರದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಬಿಲ್ಡರ್ ಸೇರಿದಂತೆ ಹಲವು ವ್ಯವಹಾರಗಳನ್ನ ನಡೆಸುತ್ತಿದ್ದ. ಹಾರಿಝೋನ್ ವೆಂಚರ್ಸ್ ಕಂಪನಿಯಲ್ಲಿ ನಿತ್ಯ ಹಣ ಹರಿದು ಬರ್ತಾ ಇತ್ತು. ಪ್ರತಿದಿನ ಕಂತೆ ಹಣ ನೋಡ್ತಿದ್ದ ಧನಂಜಯನಿಗೆ ದುಡ್ಡಿನ ದುರಾಸೆ ನೆತ್ತಿಗೇರಿತ್ತು. ಇದಕ್ಕಾಗಿ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಗೆ ಕನ್ನ ಹಾಕಲು ಸಂಚು ರೂಪಿಸಿದ. ತನ್ನ ಸ್ನೇಹಿತರ ಗ್ಯಾಂಗ್ ಕಟ್ಟಿಕೊಂಡು ಕಳ್ಳತನ ಮಾಡಿದ್ದ. ಆರೋಪಿ ಧನಂಜಯ ಕಂಪನಿಯಲ್ಲಿ ಅಕೌಂಟೆಂಟ್ ಕಮ್ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಧನಂಜಯ ತನ್ನ ಊರಿನ 3 ಸ್ನೇಹಿತರ ಜೊತೆ ಸೇರಿ ಫೆಬ್ರವರಿ 20ರ ತಡರಾತ್ರಿ ಕಚೇರಿ ಬೀಗ ಮುರಿದು 91 ಲಕ್ಷ ದೋಚಿ ಪರಾರಿಯಾಗಿದ್ದ. ಮರುದಿನ ಕಂಪನಿಯವರು ಸದಾಶಿವನಗರ ಠಾಣೆಗೆ ದೂರು ನೀಡಿದ್ದರು. ದೂರು ದಾಖಲಿಸಿದ ಪೊಲೀಸರು ಶಿವಮೊಗ್ಗ ಹಾಗೂ ದಾವಣಗೆರೆಯಲ್ಲಿ ಧನಂಜಯ ಹಾಗೂ ಪ್ರವೀಣ್ ಎಂಬಾತನನ್ನ ಬಂಧಿಸಿದ್ದಾರೆ. ಬಳಿಕ ಮನೆಯಲ್ಲಿ ಬಚ್ಚಿಟ್ಟಿದ್ದ 81 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ. ಆದರೆ 2 ದಿನದಲ್ಲಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಆರೋಪಿಗಳ ಪೈಕಿ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಚಿನ್ನದ ಸರ ಎಗರಿಸಿ ಎಸ್ಕೇಪ್ ಆಗಿದ್ದೋನು ಅರೆಸ್ಟ್. ಪತಿಯ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಮನೆ ಕೆಲಸದಾಕೆ ಕಳ್ಳತನ. ಕೆಲಸ ಮಾಡುವ ಅಂಗಡಿ ಹೆಸರು ಹೇಳಿ ಸುಮಾರು 300 ಗ್ರಾಂ ಚಿನ್ನದ ಸರಗಳನ್ನ ಮತ್ತೊಂದು ಅಂಗಡಿಯಲ್ಲಿ ಪಡೆದುಕೊಂಡು ಎಸ್ಕೇಪ್ ಆಗಿದ್ದ. ಇದೀಗ ಆರೋಪಿಯನ್ನ ಭಾರತೀನಗರ ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದ ಮಹಾವೀರ್ ಅನ್ನೋನು ಚಿನ್ನಾಭರಣ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಓನರ್ ಇಲ್ಲದ ಸಮಯದಲ್ಲಿ ಸಮೀಪದ ಅಂಗಡಿಯಲ್ಲಿ ಚಿನ್ನದ ಸರಗಳನ್ನ ಪಡೆದು ಎಸ್ಕೇಪ್ ಆಗಿದ್ದ. 5 ತಿಂಗಳ ತನಿಖೆ ಬಳಿಕ ಆರೋಪಿಯನ್ನ ಬಂಧಿಸಿ 33 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ತನ್ನ ಗಂಡನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ತಾನು ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಬೆಳ್ಳಿ ವಸ್ತುಗಳನ್ನ ಕಳ್ಳತನ ಮಾಡಿದ್ದವಳನ್ನ ಜೆಬಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಚೈತ್ರ ಎಂಬಾಕೆ ಮಾಲೀಕರ ಮನೆಯಲ್ಲಿ ಹಂತವಾಗಿ ಸುಮಾರು 12.5 ಕೆಜಿ ಬೆಳ್ಳಿ ಪಾತ್ರೆ, 7.5 ಗ್ರಾಂ ಚಿನ್ನದ ಆಭರಣ ಕದ್ದಿದ್ಲು. ಸದ್ಯ ಆರೋಪಿ ಬಂಧಿಸಿರೋ ಪೊಲೀಸರು 35 ಲಕ್ಷ ಮೌಲ್ಯದ ಬೆಳ್ಳಿ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. 12.5 ಕೆಜಿ ಸಿಲ್ವರ್ ಮತ್ತೆ 7.5 ಗ್ರಾಮ್ ಗೋಲ್ಡ್, ಟೋಟಲ್ 25 ಲ್ಯಾಕ್ಸ್ ಒಂದು ರಿಕವರಿ ಆಗಿದೆ. ಇದರಲ್ಲಿ ಮನೆಯಲ್ಲಿ ಯಾರು ಕೆಲಸ ಮಾಡೋ ಕಳೆದ 2.5 ವರ್ಷದಿಂದ ಸ್ಲೋಲಿ ನಿಧಾನಾಗಿ ಒಂದೊಂದು ಐಟಮ್ಸ್ ತೊಗೊಂಡು ಹೋಗ್ಬಿಟ್ಟಿದ್ರು. ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಅಂಗಡಿಯಲ್ಲಿ ಇವರು ಪ್ಲೇಜ್ ಮಾಡ್ಕೊಂಡಿದ್ರು. ಅಲ್ಲಿಂದ ರಿಕವರಿ ಮಾಡಿ ಆಸ್ ಇಟ್ ಈಸ್ ಇಂಟ್ಯಾಕ್ಟ್ ಎಲ್ಲ ರಿಕವರಿ ಆಗಿದೆ. ಒಟ್ನಲ್ಲಿ ಅಂಗಡಿ, ಮನೆ ಹಾಗೂ ಕಚೇರಿಯಲ್ಲಿ ಕೆಲಸ ಮಾಡೋರ ಕಳ್ಳತನ ಪ್ರಕರಣ ಕಡಿಮೆ ಆಗ್ತಿಲ್ಲ. ಹಣದ ಆಸೆಗೆ ನಿಯತ್ತಿಗೆ ಮೋಸ ಮಾಡುವ ಆರೋಪಿಗಳು ಕೊನೆಗೂ ಜೈಲು ಸೇರುವಂತಾಗಿದೆ. ಡ್ರಗ್ಸ್ ಜಾಲದಲ್ಲಿ ತೊಡಗಿರೋರನ್ನ ನಗರ ಪೊಲೀಸರು ಹೆಡೆ ಮುರಿ ಕಟ್ಟಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.